ಹಲೋ. ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಒಂದು ಹಾಲಲ್ಲಿ ಮದುವೆ ಇತ್ತು, ಹಾಗೆ ಅದಕ್ಕೆ ಹೋಗಿದ್ವಿ. ಇವರು ಸ್ವಾತಿ, ಇವರ ತಮ್ಮಂದೇ ಮದುವೆ. ಇವರು ನಮ್ಮ ಭಜನಾ ತಂಡದ ಸದಸ್ಯೆ, ಹಾಗೂ ಇವರ ದೇವಸ್ಥಾನದಲ್ಲಿ ಯಾವಾಗಲೂ ಬೆಳಿಗ್ಗೆ ಯೋಗ ಕ್ಲಾಸ್ಗೆ ನಾವು ಹೋಗೋದು. ಹಾಗೆ ಅಲ್ಲಿ ಮದುವೆಗೆಲ್ಲ ಹೋಗಿ ಒಂದು ಸರಿ ಎಲ್ಲ ಮಾತಾಡಿಸಿಕೊಂಡು ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋ ಅಂತ ಹೊರಟ್ವಿ. ಇವರು ಆಶಕ, ಇವರ ಕಾರಲ್ಲಿ ನಾವು ಹೋದ್ದು. ಆಚೆ ಅವರು ದುರ್ಗತೆ. ಹಾಗೆ ನಾವು ಅಷ್ಟನ ದೇವಸ್ಥಾನಕ್ಕೆ ಹೊರಟ್ವಿ. ಸ್ವಲ್ಪ ಮಳೆ ಎಲ್ಲ ಬರ್ತಾಯಿತ್ತು, 2 ಕೊಡೆ ಇತ್ತು, ಅದರಲ್ಲಿ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೋದ್ವಿ. ಹಾಗೆ ಅಲ್ಲಿ ಪ್ರಸಾದ ಎಲ್ಲ, ದೇವರ ದರ್ಶನ ಆಯಿತು, ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದು ಅಲ್ಲಿ ಫೋಟೋ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡಿದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪುನಃ ಮದುವೆ ಹಾಲಿಗೆ ಹೊರಟ್ವಿ. ಅಲ್ಲಿಂದ ಅಲ್ಲಿ ಹೆಣ್ಣು ಒಪ್ಪಿಸುವ ಕಾರ್ಯಕ್ರಮ ಆಗ್ತಾಯಿತ್ತು. ನಮಗೆ ಗುರ್ತಿರೋರು ಸುಮಾರು ಜನ ಇದ್ರು, ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಊಟ ಮಾಡಿದ್ವಿ. ಹಾಗೆ ಅಲ್ಲೂ ಕೂಡ ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡ್ವಿ. ಇವರು ಆಶಾ ಅಂತ, ಚೆಸ್ ಕ್ಲಾಸಲ್ಲಿ ನಮಗೆ ಒಟ್ಟಿಗೆ ಸಿಗ್ತಾಯಿದ್ರು. ನಮ್ಮ ಮಕ್ಕಳು ಹೋಗ್ತಾಯಿದ್ರು, ಅವರ ಮಗನು ಬರ್ತಾಯಿದ್ರು ಅಲ್ಲಿ. ಹಾಗೆ ಪರಿಚಯ. ಎಲ್ಲೋಗಿ ಮೆರೂನ್ ಬಾರ್ಡರ್ ಸಾರಿ ಉಟ್ಟ ಅವರು ಮದುಮಗನ ಅಮ್ಮ, ಅವರ ಜೊತೆ ಒಂದು ಫೋಟೋ ತಗೊಂಡ್ವಿ. ಅವರೆಲ್ಲ ನಮ್ಮ ಊರಿನವರು, ಕೋಡಪದವಿನವರು. ಎಲ್ಲ ನಾವು ಒಟ್ಟಾಗಿ ಯಾವಾಗಲೂ ಫಂಕ್ಷನ್ ಇದ್ದಾಗ ಸೇರುವವರು. ಇವರು ನನ್ನ ಹಳೆಯ ಅಣ್ಣನ ಮಗ. ಹಾಗೆ ಎಲ್ಲರೂ ಸಿಕ್ಕಿತ್ತು, ತುಂಬ ಖುಷಿಯಾಯಿತು. ಮದುವೆ ಕಾರ್ಯಕ್ರಮ ತುಂಬ ಚೆಂದ ಆಯಿತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಐಸ್ ಕ್ಯಾಂಡಿ ಇತ್ತು, ಅದನ್ನು ತಿಂದ್ವಿ. ಮತ್ತು ಮನೆಗೆ ಹೊರಟ್ವಿ.